ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಅಮ್ಮ ಊರಿಂದ ಬರ್ತಿದ್ದಾರಂತ ಅವ್ರನ್ನ ಕರಿಯಾಕಂತ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಸೊ ಯಾಕಂದರೆ ಅವರು ಪಾಪುಗೆ ಹಾಸ್ಪಿಟ್ಲ್ ಅಂತ ಬರ್ತಾಯಿದ್ರು. ಸೊ ಅವ್ರು ಬಂದಮೇಲೆ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಸೊ ಬಂದಮೇಲೆ ಅವ್ರಿಗೊಂಚೂರು ಟೀ ಮಾಡಿಕೊಟ್ಟು ಅವರು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಅವ್ರಿಗೆ ತಿಂಡಿ ಮಾಡೋಣ ಅಂತ ನಮ್ಮ ಸೈಡು ಒಗ್ಗರಣೆ ಮಾಡ್ತೀವಿ, ಅಂದರೆ ಮಂಡಕ್ಕಿ ಒಗ್ಗರಣೆ ಮಾಡ್ತಿದ್ದೀನಿ. ಸೊ ಅದನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಒಂದು ಬಾಣಲೆಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿಬಿಟ್ಟು ಸೊ ಅದು ಚಟಪಟ ಅನ್ನೋಷ್ಟರಲ್ಲಿ ಕಡಿಪತ್ತ ಹಾಕಿಬಿಟ್ಟು ಕರಿಬೇವು ಹಾಕಿಬಿಟ್ಟು ಅದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಟಮಾಟೊ ಹಾಕಿಬಿಟ್ಟು ಉಪ್ಪು, ಅರಿಶಿಣ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೊ ಮಂಡಕ್ಕಿ ಏನಿರುತ್ತೆ ನೀರಲ್ಲಿ ತೈಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಅದ್ರ ಮೇಲೆ ಸ್ವಲ್ಪ ಪುಟಾಣಿ ಹಿಂಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಕಲಸಾದ್ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿದು ಆದಮೇಲೆ ಬೈದ್ಮೇಲೆ ಅವ್ರಿಗೂ ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಟ್ಟು ಅವರು ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋದರು. ಸ್ವಲ್ಪ ಮನೆಯೆಲ್ಲ ಕೆಲಸ ಇತ್ತು ಅಂತ ನಾನು ಬಟ್ಟೆ ಎಲ್ಲ ವಾಶ್ ಮಾಡಬೇಕಿತ್ತು ಅಂತ ಬಟ್ಟೆ ಎಲ್ಲ ವಾಶ್ ಮಾಡಿ ಗಾಳಿ ಫುಲ್ಲು ಬೆಂಗಳೂರಲ್ಲಿ ಎಲ್ಲ ವಾಶ್ ಮಾಡಿ ಹಾಗೆ ಸ್ವಲ್ಪ ಮಲ್ಕೊಂಡೆದ್ದು ಈವ್ನಿಂಗ್ ಆಗಿತ್ತು ಅಂತ ಬಟ್ಟೆ ಎಲ್ಲ ಮಡಚಿಬಿಟ್ಟು ಸೊ ಟೀ ಮಾಡ್ಕೊಂಡು ಕುಡಿದು ಸೊ ನನ್ನ ಗಂಡಂಗೆ ಡ್ರೈ ಗೋಬಿ ತಿನ್ಬೇಕು ಅನಿಸ್ತಂತ ಡ್ರೈ ಗೋಬಿ ಮಾಡ್ತಾಯಿದ್ದೆ. ಸೊ ಅದನ್ನು ಮಾಡೋಕ್ಕೆ ಗೋಬಿ ತೊಗೊಂಡು ಬಂದುಬಿಟ್ಟು 2 ಸ್ಪೂನ್ ಕಾರ್ನ್ಫ್ಲವರು, 2 ಸ್ಪೂನ್ ಮೈದಾ, 2 ಸ್ಪೂನ್ ರೈಸ್ ಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಖಾರ, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಗೋಬಿ ಒಂದು 5 ನಿಮಿಷ ಬಿಸಿನೀರಲ್ಲಿ ಇದು ಮಾಡಿಬಿಟ್ಟು ಚೆನ್ನಾಗಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಒಂದೊಂದೇ ಎಣ್ಣೆಯಲ್ಲಿ ಬಿಡ್ತಾ ಇದ್ದರೆ ವಾವ್. ಸೊ ಎಣ್ಣೆಯಲ್ಲಿ ಬಿಟ್ಟು ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದ್ಬಿಟ್ಟು ಆಯಿತು ನೋಡಿ ನಮ್ಮ ಡ್ರೈ ಗೋಬಿ. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.